ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬೆಂಗಳೂರಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವಂಥ ಮಂಚಿನಬೆಲೆ ಡ್ಯಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಯಾರೆಲ್ಲ ವೀಕೆಂಡ್ ಗೆಟ್ ಅವೇ ಮಾಡಬೇಕಂತ ಇದ್ದೀರಾ, ಅದು ಬೆಂಗಳೂರು ಹತ್ರನಲ್ಲೇ ಇರುವಂಥ ಜಾಗಕ್ಕೆ ಹೋಗ್ಬೇಕಂತಿದ್ರೆ ಈ ಜಾಗ ಬೆಸ್ಟ್ ಅಂತಲೇ ಹೇಳ್ಬೋದು. ಅದು ಮಾನ್ಸೂನಲ್ಲಿ ವಿಸಿಟ್ ಮಾಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ನೀವು ಖಂಡಿತ ಈ ವಾರ ವಿಸಿಟ್ ಮಾಡಿ. ಇದು ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಇಡನ್ ಜೆಮ್ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಮೋಸ್ಟ್ ಸೀನಿಕ್ ಆ್ಯಂಡ್ ಪೀಸ್ಫುಲ್ ಪ್ಲೇಸಸ್ ನಿಯರ್ ಬೆಂಗಳೂರು ಅಂತಾನೆ ಹೇಳ್ಬೋದು. ಮತ್ತು ಇಲ್ಲಿ ನಿಮಗೆ ಭಾಳಷ್ಟು ಫಿಶಸ್ ಕೂಡ ಸಿಗುತ್ತೆ. ಯಾರಾದರೂ ಇಲ್ಲಿ ವಿಸಿಟ್ ಮಾಡಿದಾಗ ಫಿಶನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಫ್ರೆಶ್ ನಿಮಗೆ ಅಲ್ಲೇ ಫ್ರೈ ಮಾಡಿ ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ ಟೇಸ್ಟ್ ಮಾಡಿ. ಮತ್ತು ಮಾನ್ಸೂನ್ ಮುಗಿಯೋದಕ್ಕಿಂತ ಮುಂಚೆನೇ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ತುಂಬ ಗ್ರೀನರಿ ಆಗಿದೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ಪಿಗೆ ಹೋಗ್ಬೇಕಂತ ಇದ್ದೀರಾ ಬ್ಯಾಂಗ್ಳೂರಿಂದ, ಅದು ಹತ್ರದಲ್ಲಿ ಅಂತಂದರೆ ಈ ಪ್ಲೇಸ್ ಅಂತೂ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಮತ್ತು ಸ್ವಿಮ್ಮಿಂಗ್ ಅಲೋ ಇರೋದಿಲ್ಲ. ಮತ್ತು ಅರ್ಲಿ ಮಾರ್ನಿಂಗ್ ವಿಸಿಟ್ ಮಾಡಿ ಅಥವಾ ಸಂಜೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ವೀಕೆಂಡಲ್ಲಿ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಏನಾದರೂ ಒನ್ ಡೇ ಪಿಕ್ನಿಕ್ ಹೋಗ್ಬೇಕಂತಿದ್ರೆ ಇದಂತೂ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ನನಗೆ ಆಲ್ರೆಡಿ ಹೇಳಿರೋಗೆ ಇಲ್ಲಿ ಬೆಸ್ಟ್ ಫಿಶಸ್ ಕೂಡ ಸಿಗುತ್ತೆ ನಿಮಗೆ ಅಲ್ಲೇ. ನೀವು ಅದನ್ನು ಕೂಡ ಟೇಸ್ಟ್ ಮಾಡ್ಬೋದು. ನಮ್ಮ ಕಣ್ಮುಂದೆನೇ ಮಾಡಿ ಕೂಡ ಕೊಡ್ತಾರೆ. ಇದು ನಿಮಗೆ ಒಂಥರ ಮಿನಿ ಊಟಿ ಥರನೇ ಕಾಣಿಸುತ್ತೆ. ಅಷ್ಟು ಸುಂದರವಾಗಿದೆ, ಅಷ್ಟು ಚೆನ್ನಾಗಿದೆ. ಇದು ನಿಮಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ಒಂದು 40 ಮಿನಿಟ್ಸ್ ಟು 50 ಮಿನಿಟ್ಸ್, ಅಂದರೆ 1 ಅವರ್ ಒಳಗಡೆ ನೀವು ರೀಚ್ ಆಗ್ಬೋದು. ಸೊ ವೀಕೆಂಡ್ ಎಲ್ಲಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಜಾಗನ ನೀವು ಲಿಸ್ಟಲ್ಲಿ ಇಟ್ಕೊಳ್ಬೋದು. ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈ ರೀತಿಯಾದ ಫಿಶ್ ಸಿಗುತ್ತೆ ನಿಮಗೆ. ಇದನ್ನು ಕೂಡ ಟ್ರೈ ಮಾಡಿ, ಖಂಡಿತ ಮಿಸ್ ಮಾಡಬೇಡಿ. ಇಲ್ಲಿ ನೀವು ಭಾಳಷ್ಟು ಮೀನಿನ ಅಂಗಡಿಗಳನ್ನು ನೋಡ್ಬೋದು. ಈವನ್ ಇಲ್ಲಿಗೆ ನಿಮಗೆ BMTC ಫೆಸಿಲಿಟೀಸ್ ಕೂಡ ಇದೆ. ಯಾರಾದ್ರೂ ಬಸ್ಸಲ್ಲಿ ಬರಬೇಕಂತಿದ್ರೆ ಅವರಿಗೂ ಕೂಡ ನಿಮಗೆ ಬೇಕಾದಷ್ಟು ಬಸ್ಸಸ್ ಕೆಂಗೇರಿಯಿಂದನೂ ಸಿಗುತ್ತೆ. ಹಾಗೆ ನಿಮಗೆ ಮೆಜೆಸ್ಟಿಕ್ಕಿಂದನೂ ಕೂಡ ಭಾಳಷ್ಟು ಬಸ್ ಫೆಸಿಲಿಟೀಸ್ ಕೂಡ ಇದೆ ನಿಮಗೆ.
ನಿಮಗೆ ಇಲ್ಲಿ ಬಹಳಷ್ಟು ಮೀನಿನ ಅಂಗಡಿಗಳು ಸಿಗುತ್ತೆ. ಫ್ರೆಶ್ ಆಗಿರೋ ಮೀನು ನಿಮಗೆ ನಿಮ್ಮ ಕಣ್ಮುಂದೆನೇ ಫ್ರೈ ಮಾಡಿ ಕೂಡ ಕೊಡ್ತಾರೆ. ಅದನ್ನು ಕೂಡ ಟ್ರೈ ಮಾಡಿ ಮಿಸ್ ಮಾಡಿದೆ. ಹಾಗೆ ಈ ವಾರ ಅಥವಾ ನೀವು ಎಲ್ಲಾದರೂ ವೀಕೆಂಡ್ಸಲ್ಲಿ ಹೊರಗಡೆ ಹೋಗಬೇಕಂತಿದ್ರೆ ಈ ಪ್ಲೇಸ್ನ ನೀವು ಆಪ್ಷನಲ್ಲಿ ಇಟ್ಕೊಂಡು ಖಂಡಿತ ಹೋಗಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಜಾಗಗಳನ್ನು ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಅದಕ್ಕಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಸಿಗುತ್ತೆ. ಅದರಿಂದ ನಿಮಗೆ ಈ ರೀತಿಯಾದ ಇಂಟ್ರೆಸ್ಟಿಂಗ್ ಜಾಗಗಳದ್ದು ವೀಡಿಯೋಸ್, ಯಾವುದೇ ರೀತಿ ವೀಡಿಯೋಸ್ ನಿಮಗೆ ಮಿಸ್ ಆಗಲ್ಲ.